ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಸಜ್ಜೆ ರೊಟ್ಟಿ ಮತ್ತು ಮಿಶ್ರ ತರಕಾರಿಗಳ ಪಲ್ಯ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಹಬ್ಬಕ್ಕೆ ಮಾಡ್ತಾ ಇರೋದ್ರಿಂದ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತಾ ಇಲ್ಲ. ರುಚಿ ಮಾತ್ರ ತುಂಬಾ ಸಖತ್ತಾಗಿರುತ್ತೆ. ಹಾಗಾದ್ರೆ ಬನ್ನಿ ಏನೇನ್ ಪದಾರ್ಥ ಹಾಕ್ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ. ಒಂದು ಬೌಲ್ ಅಷ್ಟು ಗಜರಿ ಹಾಕೊಂಡಿದೀನಿ. ಇದು ಕ್ಯಾರೆಟ್ ತರ ಇರುತ್ತೆ, ಕಲರ್ ಚೇಂಜ್ ಇರುತ್ತೆ, ಟೇಸ್ಟ್ ಚೇಂಜ್ ಇರುತ್ತೆ, ಚೆನ್ನಾಗಿರುತ್ತೆ. ಒಂದು ಬೌಲ್ ಅಷ್ಟು ಚಳ್ಳಂಬ್ರೆಕಾಯಿ ಹಾಕೊಂಡಿದೀನಿ, ಈ ತರ ಕಟ್ ಮಾಡಿ ಹಾಕೊಂಡಿದೀನಿ. ಹಾಗೆ ಒಂದು ಬೌಲ್ ಅಷ್ಟು ಕ್ಯಾರೆಟ್ ಹಾಕೋತಾ ಇದ್ದೀನಿ. ಒಂದು ಬೌಲ್ ಅಷ್ಟು ಬೀನ್ಸ್ ಹಾಕೊಂಡಿದೀನಿ. ಎಲ್ಲ ಈ ತರ ಸಣ್ಣ ಸಣ್ಣಗೆ ಕಟ್ ಮಾಡಿ ಹಾಕೋಬೇಕು. ಒಂದು ಬೌಲ್ ಅಷ್ಟು ಜವಳಿಕಾಯಿ ಹಾಕೊಂತಾ ಇದ್ದೀನಿ, ಗೋರಿಕಾಯಿ ಅಂತಾನು ಅಂತಾರೆ ಇದಕ್ಕೆ. ಒಂದು ಬೌಲ್ ಅಷ್ಟು ಆಲೂಗಡ್ಡೆ ಸಿಪ್ಪೆ ತೆಗೆದು ಈ ತರ ಹೆಚ್ಚಿಟ್ಟು ಹಾಕೊಂಡಿದೀನಿ. ಹಾಗೆ ಒಂದು ಬೌಲ್ ಅಷ್ಟು ಬದನೆಕಾಯಿ ಹಾಕೊಂತಾ ಇದ್ದೀನಿ. 1-2 ಸ್ಪೂನ್ ಅಷ್ಟು ಶೇಂಗಾ ಬೀಜ ಹಾಕೊಂಡಿದ್ದೀನಿ. ಒಂದು ಬೌಲ್ ಅಷ್ಟು ಅವರೆಕಾಯಿ ಹಾಕೊಂಡಿದ್ದೀನಿ. ಈಗ ಅವರೆಕಾಯಿ ಸೀಸನ್ ಅಲ್ವಾ. 1.5 ಲೋಟದಷ್ಟು ನೀರ್ ಹಾಕೊಂತಾ ಇದ್ದೀನಿ. 1 ಸ್ಪೂನ್ ಅಲ್ಲಿ ಎಲ್ಲ ಚೆನ್ನಾಗಿ ಕೈಯಾಡ್ಕೊಂಡ್ಬಿಡಿ. ನೀವು ಅಷ್ಟಿಷ್ಟು ಅಂತಲ್ಲ ನೀರು, ನೀವು ಹಾಕೊಳ್ಳೋ ಪ್ರಮಾಣ, ತರಕಾರಿ ಹಾಕೊಳ್ಳೋ ಪ್ರಮಾಣಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕೊಂಡ್ರೆ ಸಾಕು. ನೋಡಿ ಈ ತರ ನೀರು ಕಾಣಿಸ್ತಾ ಇರಬೇಕು. ಮುಚ್ಚಳ ಮುಚ್ಚಿ ವೆಯ್ಟ್ ಹಾಕಿ ಜಸ್ಟ್ 1 ವಿಜಲ್ಲು ಕೂಗಿಸ್ಕೊಂತೀನಿ ಸಾಕು, ಜಾಸ್ತಿ ಬೇಡ. 3/4 ಲೋಟದಷ್ಟು ನೀರ್ ಹಾಕೊಂತಾ ಇದ್ದೀನಿ ಒಂದು ಪಾತ್ರೆಗೆ. ಹಾಗೆ ಸ್ವಲ್ಪ ಉಪ್ಪು ಹಾಕೊಂಡಿದೀನಿ. 1 ಸ್ಪೂನ್ ಅಷ್ಟು ಕರಿಯಳ್ಳು ಹಾಕೊಂಡಿದೀನಿ. 1/4 ಸ್ಪೂನ್ ಅಷ್ಟು ಅರಿಶಿನ ಹಾಕೊಂಡ್ಬಿಟ್ಟು ನೀರ್ ಕುದಿಬೇಕಾದ್ರೆ 1 ಲೋಟದಷ್ಟು ಸಜ್ಜೆ ಹಿಟ್ಟು ಹಾಕೊಂತಾ ಇದ್ದೀನಿ. 3/4 ಲೋಟ ನೀರಿಗೆ 1 ಲೋಟದಷ್ಟು ಸಜ್ಜೆ ಹಿಟ್ಟು ಹಾಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡು ಚೆನ್ನಾಗಿ ಕೈಯಾಡ್ಕೋಬೇಕು. ಸ್ಪೂನ್ ಸಹಾಯದಿಂದ ಯಾವ್ದ್ರಲ್ಲಾರು ನೀವು ಚೆನ್ನಾಗಿ ಕೈಯಾಡ್ಕೊಂಡ್ಬಿಡ್ಬೇಕು. ಬಿಸಿ ಇದ್ದಂಗೆ ಹಿಟ್ಟು ಹಾಕ್ತಾ ಇದ್ದಂಗೆ ಕೈಯಾಡ್ಕೊಂಡ್ಬಿಟ್ರೆ ನೋಡಿ ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಪರ್ಫೆಕ್ಟ್ ಅಳತೆ ನಾನು ಹೇಳ್ತಾ ಇರೋದು. ಈಗ ಹಿಟ್ಟೆಲ್ಲ ಚೆನ್ನಾಗಿ ಕೂಡಿದೆ, ತಣ್ಣಗಾಕಿ ಬಿಟ್ಬಿಡೋಣಂತೆ. ಒಂದು ಬಾಣ್ಲಿಗೆ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ. ಹಾಗೆ ಸ್ವಲ್ಪ ಸಾಸಿವೆ ಹಾಕೊಂತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿದಾಗ 1/2 ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದೀನಿ. 1 ಕಡ್ಡಿಯಷ್ಟು ಕರಿಬೇವು ಹಾಕೊಂತಾ ಇದ್ದೀನಿ. ಕರಿಬೇವು ಅಷ್ಟು ಚೆನ್ನಾಗಿ ಸಿಡಿದ್ಮೇಲೆ 5ರಿಂದ 6 ಹಸಿಮೆಣಸಿನಕಾಯಿ ಸಣ್ಣಕ್ಕೆ ಹೆಚ್ಚಿ ಅದನ್ನು ಹಾಕೊಂಡಿದೀನಿ. ನೋಡಿ ಚೆನ್ನಾಗಿ ಫ್ರೈ ಆಗ್ಬೇಕು. 1/2 ಸ್ಪೂನ್ ಅಷ್ಟು ಅರಿಶಿಣ ಹಾಕೊಂಡಿದೀನಿ. 2 ಟೊಮೊಟೊ ಸಣ್ಣಕ್ಕೆ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಹಾಕೊಂತಾ ಇದ್ದೀನಿ. ನಾವಿಲ್ಲಿ ಹಬ್ಬಕ್ಕೆ ಮಾಡಿ ತೋರಿಸ್ತಾ ಇರೋದ್ರಿಂದ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ತಾ ಇಲ್ಲ. ನೀವು ಬೇಕಾದ್ರೆ ಹಾಕೋಬಹುದು. ನಾವ್ ಯಾವ ಹಬ್ಬಗಳಿಗೂ ಬೆಳ್ಳುಳ್ಳಿ ಈರುಳ್ಳಿ ಉಪಯೋಗಿಸೋದಿಲ್ಲ. ಹಂಗೆ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಒಂಚೂರು ಕೈಗೆ ಹತ್ಕೊಂತಾ ಇಲ್ಲ, ಚೆನ್ನಾಗಾಗಿದೆ. ಹಿಟ್ಟು ತಣ್ಣಗಾಗಿದೆ. ಈ ಟೈಮಲ್ಲಿ ನಾದ್ಕೋಬೇಕು. ನೀವ್ ಎಷ್ಟು ಚೆನ್ನಾಗಿ ನಾದ್ಕೊಂತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಇದು ಆರೋಗ್ಯಕ್ಕೂ ಕೂಡ ಒಳ್ಳೇದು. ರೊಟ್ಟಿಗೆ ಕಪ್ಪೆಳ್ಳು ಬಿಳಿ ಎಳ್ಳು ಯಾವ್ದು ಬೇಕಾದ್ರೆ ಹಾಕೋಬಹುದು. ಈ ಸಂಕ್ರಾಂತಿಗೆ ಎಳ್ಳಿನ ರೊಟ್ಟಿ ಅಂತಾನೆ ಮಾಡ್ತಾರೆ. ಯಾಕೆಂದ್ರೆ ಚಳಿಗಾಲ ಅಲ್ವಾ, ಅದು ಚಳಿನ ಬ್ಯಾಲೆನ್ಸ್ ಮಾಡುತ್ತೆ, ಹೆಲ್ತ್ ಚೆನ್ನಾಗಿಡುತ್ತೆ. 6 ರೊಟ್ಟಿ ಆಗಷ್ಟು ನಾನು ಹಿಟ್ಟು ಬೇಯಿಸ್ಕೊಂಡಿದ್ದೀನಿ. ಈಗ ಒಂದೊಂದಾಗೆ ಮಾಡೋದು ತೋರಿಸ್ತೀನಿ. ಅದ್ಕೊಳ್ಳೋದಕ್ಕೆ ಅಕ್ಕಿ ಹಿಟ್ಟು ಹಾಕೊಂತಾ ಇದ್ದೀನಿ. ಅಕ್ಕಿ ಹಿಟ್ಟು ಯಾಕೆ ಹಾಕೊಂತೀವಿ ಅಂತಂದ್ರೆ ಉದ್ರುದ್ರಾಗಿರುತ್ತೆ ಅಕ್ಕಿ ಹಿಟ್ಟು, ರೊಟ್ಟಿನೂ ಚೆನ್ನಾಗಿ ಬರುತ್ತೆ. ಈ ತರ ಚೆನ್ನಾಗಿ ಡಿಪ್ ಮಾಡ್ಕೊಂಡು ಈಗ ಲಟ್ಸಕ್ಕೆ ಶುರು ಮಾಡ್ಬೇಕು. ಎಷ್ಟು ತೆಳ್ಳಗಾದ್ರೂ ಬರುತ್ತೆ. ಫಸ್ಟಿಗೆ ಈ ತರ ಮಾಡ್ಕೊಂಡ್ಬಿಡಿ. ಮಾಡ್ಕೊಂಡಾದ್ಮೇಲೆ ಈಗ ಲಟ್ಸಕ್ಕೆ ಶುರು ಮಾಡ್ಬೇಕು. ತುಂಬಾ ಸ್ಮೂತ್ ಆಗಿರುತ್ತೆ. ನಾನು ಹೇಳಿರೋ ಮೆಥಡ್ ಅಲ್ಲಿ ನೀವು ಮಾಡ್ಕೊಂಡ್ರೆ ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಈಸಿಯಾಗಿ ಮಾಡ್ಕೋಬಹುದು. ಒಬ್ಬೊಬ್ರು ಅನ್ಕೊಂತಾರೆ ಅಯ್ಯೋ ಸಜ್ಜೆ ರೊಟ್ಟಿ ಅಂದ್ರೆ ತುಂಬಾ ಕಷ್ಟ ಅಂತ. ಏನು ಇಲ್ಲ, ತುಂಬಾ ಸುಲಭವಾದ ವಿಧಾನದಲ್ಲಿ ನಾನು ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ರೊಟ್ಟಿ ಮಾಡ್ಕೋಬೇಕು, ಸಜ್ಜೆ ಹಿಟ್ಟು ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪರ್ಚೇಸ್ ಲಿಂಕ್ ಹಾಕಿರ್ತೀನಿ. ಪ್ಲೀಸ್ ಚೆಕ್ ಮಾಡ್ಕೋಬಹುದು. ಬೇಕು ಅಂದ್ರೆ ತಗೋಬಹುದು. ಗುಡ್ ಕ್ವಾಲಿಟಿ ಸಜ್ಜೆ ಹಿಟ್ಟಿದು. ನೋಡಿ ಎಷ್ಟು ತೆಳ್ಳಿಗೆ ಎಷ್ಟು ಚೆನ್ನಾಗಿ ಲಟ್ಸಿದೀನಿ. ಈಗ ಹೆಂಚಿನ ಮೇಲೆ ಹಾಕೋತಾ ಇದ್ದೀನಿ. ಒಂದು ಹಸಿ ಬಟ್ಟೆಯಿಂದ ಚೆನ್ನಾಗಿ ಮೇಲಿಂಗೆ ನಿಧಾನಕ್ಕೆ ಪ್ರೆಸ್ ಮಾಡ್ದಂಗೆ ಒರೆಸ್ಕೊಳ್ಳಿ. ಈ ತರ ಒರೆಸ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ಹಿಟ್ಟಿದ್ರೆ ಹೋಗುತ್ತೆ. ಮತ್ತೆ ರೊಟ್ಟಿ ಎಷ್ಟೊತ್ತಾದ್ರೂ ಸ್ಮೂತ್ ಆಗೇ ಇರುತ್ತೆ. ನೋಡಿ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ತಿರುಗಿಸಿ ಎಲ್ಲಾ ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ತರ 2 ಕಡೆ ಚೆನ್ನಾಗಿ ತಿರುಗಿಸ್ಕೊಂಡು ರೊಟ್ಟಿ ಬೇಯಿಸ್ಕೋಬೇಕು. ನಾನಿಲ್ಲಿ ಮೆತ್ತನೆ ಸಜ್ಜೆ ರೊಟ್ಟಿ ಮಾಡೋದು ತೋರಿಸ್ಕೊಡ್ತಾ ಇರೋದು. ಈಗ ರೊಟ್ಟಿ ಆಯ್ತು. ಈಗ ನೆಕ್ಸ್ಟ್ ಮಿಶ್ರ ತರಕಾರಿಗಳ ಪಲ್ಯ ಹೆಂಗ್ ಮಾಡೋದು ನೋಡ್ಕೊಳ್ಳೋಣ. ಕುಕ್ಕರ್ ಕೂಲ್ ಆಗಿದೆ, ಲಿಡ್ ತೆಗ್ದಿದ್ದೀನಿ. ಚೆನ್ನಾಗಿ ಬೆಂದಿದೆ ನೋಡಿ. ನೀರು ಇದೆ. ನೀರನ್ನೇನು ವೇಸ್ಟ್ ಮಾಡೋದ್ ಬೇಡ, ಬೇಕಾದ್ರೆ ಹಾಕೋಬಹುದು. ಮೆತ್ತಿಗೆ ಚೆನ್ನಾಗಿ ಬೆಂದಿದೆ. ಈಗ ಮಾಡಿಟ್ಟಿರೋ ಒಗ್ಗರಣೆಗೆ ಎಲ್ಲ ತರಕಾರಿನೂ ಹಾಕೋತಾ ಇದೀನಿ. ಬೇಕಾದ್ರೆ ನೀರ್ ಆಡ್ ಮಾಡ್ಕೋಬಹುದು. ಹುಣಸೆಹಣ್ಣಿನ ರಸ 1-2 ಸ್ಪೂನ್ ಅಷ್ಟು ಹಾಕೊಂಡಿದೀನಿ. ಗುರಾಳ್ನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು 1 ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ಇದಕ್ಕೆ ಇನ್ನೇನು ಹಾಕಿಲ್ಲ, ಬರೀ ಗುರಾಳ್ ಅಷ್ಟೇ ಹುರಿದು ಪುಡಿ ಮಾಡಿರೋದು. ಹಾಗೆ ಅಗಸಿ ಬೀಜ ಅದನ್ನು ಹುರಿದು ಪುಡಿ ಮಾಡಿ ಹಾಕೋತಾ ಇದ್ದೀನಿ. ಕೇವಲ 1 ಸ್ಪೂನು. 1 ಬೌಲ್ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕೊಂಡಿದೀನಿ. ಚೆನ್ನಾಗಿ ಎಲ್ಲ ಹಾಕಿ ಕೈ ಆಡ್ಕೋಬೇಕು. ನೋಡಿ ಈ ತರ ಎಲ್ಲ ಚೆನ್ನಾಗಿ ಕೂಡ್ಬೇಕು. ನಾವು ಹಾಕಿರೋ ಗುರಾಳ್ ಪುಡಿ ಅಗಸಿ ಎಲ್ಲಾನು ಚೆನ್ನಾಗಿ ಕೂಡಿದಾಗ ಈ ಕಲರ್ ಬರುತ್ತೆ, ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಇದನ್ನ 5 ನಿಮಿಷ ಮುಚ್ಚಳ ಮುಚ್ಚಿ ಬೇಯಕ್ಕೆ ಇಟ್ಬಿಡ್ಬೇಕು. ಸಿಮ್ಮಲ್ಲಿ ಇಟ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಟು ಬೇಯಿಸಿದಾಗ ನೋಡಿ ಎಷ್ಟು ಚೆನ್ನಾಗಿ ಕುದ್ದು ಉಪ್ಪು
ಖಾರ ಎಲ್ಲ ಬಿಟ್ಕೊಂಡಿದೆ. ಹೌದಾ? ಟೇಸ್ಟ್ ನೋಡಿ, ನಿಮ್ಗೆ ಉಪ್ಪು ಹುಳಿ ಖಾರನ ನಿಮ್ಮ ರುಚಿಗೆ ತಕ್ಕಂತೆ ನೀವು ಮಾಡ್ಕೋಬಹುದು. ಮತ್ತೆ ಎಲ್ಲಾ ತರಕಾರಿ, ಅವರೆಕಾಯಿ, ಶೇಂಗಾ ಬೀಜ ಎಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ಸಜ್ಜೆ ರೊಟ್ಟಿಗಂತೂ ತುಂಬಾ ಚೆನ್ನಾಗಾಗುತ್ತೆ. ಒಂದ್ಸಲಿ ನೀವು ಮಾಡ್ಕೊಳ್ಳಿ, ನಿಮ್ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಈಗ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ನಾನ್ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಇದೇ ರೀತಿನೇ ಮಾಡ್ಕೊಳ್ಳೋದು. ಸ್ಮೂತ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಬಾಯಿಗಿಟ್ರೆ ಹಂಗೆ ಕರ್ಗೆ ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇಷ್ಟ ಆದ್ರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.